ज्येष्ठाय श्रीशाय गुणराशये यद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಹಿಡಿಂಬೆ ನನ್ನನ್ನು ಮದುವೆಯಾಗು ಎಂಬುದಾಗಿ ಭೀಮಸೇನ ದೇವರಿಗೆ ಒತ್ತಾಯ ಮಾಡಿದಾಗ ಹಿರಿಯನಾದಂತಹ ಯುಧಿಷ್ಠಿರಬೇಕಾದ್ರೆ ನಾನು ಮದುವೆಯಾಗೋದಿಲ್ಲ ಅಂತ ನಿರಾಕರಣೆ ಮಾಡಿದರು. ಆವಾಗ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಬಂದು ನೀನು ಇವಳನ್ನು ಮದುವೆ ಆಗಬೇಕು ಎಂಬುದಾಗಿ ಆಜ್ಞೆಯನ್ನು ಮಾಡಿದಾಗ ಆ ವೇದವ್ಯಾಸ ದೇವರ ಆಜ್ಞೆ ಧರ್ಮಶಾಸ್ತ್ರಾದಿಗಳಿಗಿಂತಲೂ ಕೂಡ ಮಿಗಿಲು ಎಂಬುದನ್ನು ಮನಗಂಡಂತಹ ಭೀಮಸೇನ ದೇವರು ಹಿಡಿಂಬೆಯನ್ನು ಒಲಿಸಿ 6 ತಿಂಗಳುಗಳ ಕಾಲ ಹಿಡಿಂಬೆಯೊಟ್ಟಿಗೆ ವಿಹಾರವನ್ನು ಮಾಡಿ ಅವಳಲ್ಲಿ ಘಟೋತ್ಕಜ ಎನ್ನುವಂತಹ ಮಗನನ್ನ ಹುಟ್ಟಿಸಿದರು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 64ನೇ ಶ್ಲೋಕದಿಂದಾಗಿ ಪ್ರಾರಂಭ. ಜಾತೆ ಸುತೆ ಸಮಯತೋ ಒಂದೇ ನಿಮಿಷ. ಭಗವತ್ಕೃತಾತ್ ಸಹ ಭೀಮೋ ಜಗಾದ ಸಸುತಾಂ ಗಮನಾಯ ತಾಂಚ. ಸ್ಮೃತ್ಯಾಭಿಯಾನ ಉಭಯೋಃ ಅಪಿ ಸಾ ಪ್ರತಿಜ್ಞಾಂ ತೇಷಾಂ ವಿಧಾಯ ಚ ಯಯೌ ಸುರಲೋಕಮೇವ. ಪದಚ್ಛೇದ. ಜಾತೆ ಸುತೆ ಸಮಯತಃ ಭಗವತ್ಕೃತಾತ್ ಸಹ ಭೀಮಃ ಜಗಾದ ಸಸುತಾಂ ಗಮನಾಯ ತಾಂ ಚ ಸ್ಮೃತ್ಯಾ ಅಭಿಯಾನಃ ಉಭಯೋಃ ಅಪಿ ಸಾ ಪ್ರತಿಜ್ಞಾಂ ತೇಷಾಂ ವಿಧಾಯ ಚ ಯಯೌ ಸುರಲೋಕಂ ಏವ. ಹಿಂದೆ ವೇದವ್ಯಾಸ ದೇವರು ಹೇಳಿದ್ರು, ನೀವಿಬ್ಬರು ಮದುವೆಯಾಗಿ ಮಗು ಹುಟ್ಟುವ ತನಕ ಇವಳು ಇರ್ತಾಳೆ ಅಂತ. ಆ ರೀತಿಯಾಗಿ ಜಾತೆ ಸುತೆ ಮಗು ಹುಟ್ಟಿತು. ಹುಟ್ಟಿದಾಗ ವೇದವ್ಯಾಸ ದೇವರ ಮಾತಿನಂತೆ ಭಗವತ್ಕೃತಾತ್ ಸಮಯತಃ ಅವರು ಹೇಳಿದಂತಹ ಮಾತಿನಂತೆ ಭೀಮಸೇನ ದೇವರು ಅವಳಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾರೆ. ಯಾರಿಗೆ? ಹಿಡಿಂಬೆಗೆ. ಏನಂತ? ಸಸುತಾಂ ತಾಂ ಗಮನಾಯ, ನೀನು ಮಗನೊಟ್ಟಿಗೆ ಸೇರಿಕೊಂಡು ಗಮನ, ನೀನು ಹೊರಟು ಹೋಗು ಎಂಬುದಾಗಿ ಆಜ್ಞೆ ಮಾಡಿದರು. ಹಿಡಿಂಬಿಯು ಕೂಡ ಅದೇ ರೀತಿ ಪ್ರಾಮಾಣಿಕವಾಗಿ ತಾನೇನ್ ಮಾಡ್ತಾ ಇದ್ದಾಳೆ, ಮಗನನ್ನ ಪಡೆದುಕೊಂಡ ನಂತರ ಆ ಭೀಮಸೇನ ದೇವರ ಆಜ್ಞೆಯಂತೆ ಹೊರಟು ಹೋದ್ಲು. ಹೊರಡುವ ಮುಂಚೆ ಒಂದು ಮಾತನ್ನ ಹೇಳಿದಳು. ಸ್ಮೃತ್ಯ ಅಭಿಯಾನ ಉಭಯೋಹು, ನಿಮಗೆ ಬೇಕು ಅಂದಾಗ ನಮ್ಮನ್ನ ಸ್ಮರಣೆ ಮಾಡು, ನೆನೆದ ತಕ್ಷಣ ಉಭಯೋಹು ಅಭಿಯಾನ, ನಾವಿಬ್ಬರೂ ಬರ್ತೇವೆ, ತಾಯಿ ಮತ್ತು ಮಗ ನಾವಿಬ್ಬರೂ ಕೂಡ ನೀವು ಕರದಲ್ಲಿಗೆ ಬರ್ತೇವೆ ಅಂತ ಪ್ರತಿಜ್ಞಾ ವಿಧಾಯ, ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದಲ್ಲ, ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ. ನೀವು ನೆನೆಸಿಕೊಂಡಾಗ
ತಾಯಿ ಮಗ ಇಬ್ಬರು ಕೂಡ ನಿಮ್ಮ ಮುಂದೆ ಬರ್ತೇವೆ ಎಂಬುದಾಗಿ ಹೇಳಿ ಅವಳೇನ್ ಮಾಡಿದಳು, ಸುರಲೋಕಮೇವ ಯಯೌ, ತಾನು ತನ್ನ ಲೋಕಕ್ಕೆ ದೇವಲೋಕಕ್ಕೆ ಹೊರಟು ಹೋದಳು. ಹೀಗೆ ದೇವಲೋಕದ ಸಂಪತ್ತಿಗೆ ಅಭಿಮಾನಿನಿಯಾದಂತಹ ಆ ಶ್ರೀ ಸಾಕ್ಷಾತ್ ಇಂದ್ರನ ಹೆಂಡತಿ ಶಚಿಯೊಟ್ಟಿಗೆ ಏನೋ ಸ್ಪರ್ಧೆ ಮಾಡ್ಲಿಕ್ಕೆ, ಸಹಜವಾಗಿ ಹೆಂಗಸರ ಒಂದು ಸೌಂದರ್ಯದ ವಿಚಾರದಲ್ಲೂ ಏನೋ ಒಂದು ವಿಚಾರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅಂತ ಹೋದಾಗ ಶಚಿಯ ಶಾಪದಂತೆ ರಾಕ್ಷಸಿಯಾಗಿ ಹುಟ್ಟಿದಳು. ನಂತರ ಆ ಭಾರತೀಯ ದೇವಿಯ ಆವೇಶದಿಂದಾಗಿ ಕೂಡಿಕೊಂಡು ಭೀಮಸೇನ ದೇವರನ್ನ ಮದುವೆಯಾಗಿ ಮಗನನ್ನು ಪಡೆದುಕೊಂಡು ತನ್ನ ಶಾಪ ವಿಮೋಚನೆ ಆಯಿತು. ಪುನಃ ತಾನು ತನ್ನ ದೇವಲೋಕದ ಸಂಪತ್ತಿಗೆ ಅಭಿಮಾನಿಯಾದಂತಹ ಶ್ರೀ ಎನ್ನುವಂತ ಶರೀರವನ್ನು ಪಡೆದುಕೊಂಡಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಆ ಯಾರು ಹಿಡಿಂಬಿ ಇದಕ್ಕೆ ಹೋದಳು, ದೇವಲೋಕಕ್ಕೆ ಹೋದಳು ಎಂಬುದಾಗಿ ಹೇಳ್ತಾರೆ. ಘಟೋತ್ಕಜ ಎಲ್ಲಿಗೆ ಹೋದ ಅಂತಂದ್ರೆ ಮಹಾಭಾರತದ ಆದಿಪರ್ವದಲ್ಲಿ ಹೇಳ್ತಾರೆ, ಆಮಂತ್ರೆ ರಾಕ್ಷಸ ಶ್ರೇಷ್ಠ ಪ್ರತಸ್ಥೇಚ ಉತ್ತರಾಂ ದಿಶಂ. ತಾಯಿ ದೇವಲೋಕಕ್ಕೆ ಹೋದಳು, ಈ ರಾಕ್ಷಸ ಶ್ರೇಷ್ಠನಾದಂತಹ ಘಟೋತ್ಕಜ ಉತ್ತರಾಂ ದಿಶಂ ಪ್ರತಸ್ಥೆ, ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಪ್ರಯಾಣವನ್ನು ಮಾಡಿಬಿಟ್ಟ. ಅವನೇ ಇವ್ರ ಜೊತೆ ಇರಲಿಲ್ಲ, ತಾನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ. ನೀವು ನೆನೆಸಿಕೊಂಡಾಗ ನಾನು ಬರ್ತೇನೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ತಾಯಿ ಮತ್ತು ಮಗ ಇಬ್ಬರು ಕೂಡ ತಾಯಿ ದೇವಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾಳೆ, ಮಗ ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಈ ಒಂದು ಹಿಡಿಂಬೆ ಮತ್ತು ಘಟೋತ್ಕಜನ ಒಂದು ವಿಚಾರ ಮುಗಿಯುತ್ತೆ. ಮತ್ತೆ ಮುಂದೆ ಪಾಂಡವರ ಜೀವನದಲ್ಲಿ ಏನಾಯ್ತು ಅಂತ ತಿಳಿಸ್ತಾ ಹೋಗ್ತಾರೆ. ವ್ಯಾಸೋಪಿ ಪಾಂಡುತನಯೈಹಿ ಸಹಿತೋ ಬಕಸ್ಯ ರೌದ್ರಾತ್ ವರಾತ್ ಜಯವಧಾಪಗತಸ್ಯ ನಿತ್ಯಂ. ಯಾತೋ ವಧಾಯ ಪರಮಾಗಣಿತೋರುಧಾಮ ಪೂರ್ಣಾಕ್ಷಯೋರು ಸುಖ ಆಶು ತದೈಕ ಚಕ್ರಾಂ. ಪದಚ್ಛೇದ. ವ್ಯಾಸಃ ಅಪಿ ಪಾಂಡುತನಯೈಃ ಸಹಿತಃ ಬಕಸ್ಯ ರೌದ್ರಾತ್ ವರಾತ್ ಜಯವಧಾಪಗತಸ್ಯ ನಿತ್ಯಂ ಯಾತಃ ವಧಾಯ ಪರಮಾಗಣಿತೋರು ಧಾಮ ಪೂರ್ಣಾಕ್ಷಯೋರು ಸುಖಃ ಆಶು ತದ ಏಕಚಕ್ರಂ. ಆ ಒಂದು ಸಂದರ್ಭದಲ್ಲಿ ಮತ್ತೆ ವ್ಯಾಸರು ಬರ್ತಾ ಇದ್ದಾರೆ, ವೇದವ್ಯಾಸ ದೇವರು. ಅವರೇನ್ ಮಾಡಿದರು, ಅವರೆಂಥವರು, ಪರಮ ಅಗಣಿತ ಉರುಧಾಮ, ಅತ್ಯಂತ ಶ್ರೇಷ್ಠವಾದಂತಹ ಸುಖ ಸ್ವರೂಪಿಗಳಾದಂಥವರು ವೇದವ್ಯಾಸ ದೇವರು. ಮಹಾಗುಣಶಾಲಿ, ಪರಮ ಅಗಣಿತ ಉರುಧಾಮ, ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಮಹಾ ಒಂದು ಗುಣಗಳಿರುವಂಥವರು, ಪ್ರಕಾಶ ಇರುವಂಥವರು. ಅದೇ ರೀತಿಯಾಗಿ ಪೂರ್ಣಾಕ್ಷಯೋರು ಸುಖ, ವೇದವ್ಯಾಸ ದೇವರ ಸುಖ ಅದು ಪರಿಪೂರ್ಣವಾದಂತಹ ಸುಖ. ಅಷ್ಟು ಮಾತ್ರ ಅಲ್ಲ, ಯಾವತ್ತೂ ನಾಶವಾಗದೇ ಇರುವಂತಹ ಸುಖ. ಅಂತಹ ಸದಾಕಾಲ ಸುಖ ಸ್ವರೂಪಿಗಳಾದಂತಹ
ಅಸಂಖ್ಯಾತವಾದಂತಹ ಗುಣಗಳ ಗಣಿಯಾದಂತಹ ಆ ವೇದವ್ಯಾಸ ದೇವರು ಏಕಚಕ್ರಾಂ ಯಾತಃ ಏಕಚಕ್ರ ನಗರಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಏಕಚಕ್ರ ನಗರಕ್ಕೆ ಯಾಕೆ ಹೋದ್ರು ಅಂತಂದ್ರೆ ಅಲ್ಲೊಬ್ಬ ದುಷ್ಟ ಇದ್ದ. ಅವನೆಂಥವನು? ರೌದ್ರಾತ್ ವರಾತ್ ಜಯ ವಧಾಪಗತಸ್ಯ. ಅವನಿಗೆ ರುದ್ರದೇವರ ವರ ಇತ್ತು. ಏನಂತ? ಜಯ ಮತ್ತು ವಧ ಅಪಗತ. ಅಪಗತ ಅಂದ್ರೆ ಇಲ್ಲದೆ ಇರೋದು. ಅವನನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಅವನನ್ನ ಕೊಲ್ಲಲಿಕ್ಕೂ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗೆ ಜಯ ಮತ್ತು ವಧ ಅರ್ಥಾತ್ ಅವನು ರುದ್ರದೇವರ ವರದಿಂದಾಗಿ ಅವಧ್ಯನಾಗಿದ್ದ ಮತ್ತು ಅಜೇಯನಾಗಿದ್ದ. ಅವನ ಹೆಸರೇನು? ಬಕಸ್ಯ, ಬಕಾಸುರ ಅಂತ. ಅಂತಹ ಏಕಚಕ್ರ ನಗರದಲ್ಲಿ ವಾಸವಾಗಿ ಸಕಲ ಸಜ್ಜನರಿಗೂ ಕಾಟವನ್ನು ಕೊಡ್ತಾ ಇದ್ದಂತಹ ಅವಧ್ಯ ಮತ್ತು ಅಜೇಯನಾಗಿದ್ದಂತಹ ಆ ಬಕಾಸುರನನ್ನ ಸಂಹಾರ ಮಾಡಬೇಕು, ವಧಾಯ. ಹಾಗಾಗಿ ವೇದವ್ಯಾಸ ದೇವರು ಏನ್ ಮಾಡಿದ್ರು? ಪಾಂಡುತನಯೈಹಿ ಸಹಿತ ಆ ಪಾಂಡವರೊಂದಿಗೆ ಸೇರಿಕೊಂಡು ಏಕಚಕ್ರಾಂ ಯಾತಃ ಏಕಚಕ್ರ ನಗರಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹೀಗೆ ಪಾಂಡವರು, ಕುಂತಿ, ವೇದವ್ಯಾಸ ದೇವರು ಅಲ್ಲಿಂದ ತಾವು ಏಕಚಕ್ರ ನಗರಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮುಂದೆ ತಾನ್ ಬ್ರಾಹ್ಮಣಸ್ಯ ಚ ಗೃಹೇ ಪ್ರಣಿಧಾಯ ಕೃಷ್ಣಃ ಶಿಷ್ಯಾಃ ಮಮೈತ ಇತಿ ವಿಪ್ರಕುಮಾರ ರೂಪಾನ್. ಆಯಾಮಿ ಕಾಲ ಇತಿ ತಾನ್ ಅನುಶಾಸ್ಯ ಚಾಯಾತ್. ತೇ ತತ್ರ ವಾಸಮಥ ಚಕ್ರುರನೂಚ್ಯ ವೇದಾನ್. ಪದಚ್ಛೇದ. ತಾನ್ ಬ್ರಾಹ್ಮಣಸ್ಯ ಚ ಗೃಹೇ ಪ್ರಣಿಧಾಯ ಕೃಷ್ಣಃ ಶಿಷ್ಯಾಃ ಮಮ ಏತೆ ಇತಿ ವಿಪ್ರಕುಮಾರ ರೂಪಾನ್ ಆಯಾಮಿ ಕಾಲೇ ಇತಿ ತಾನ್ ಅನುಶಾಸ್ಯ ಚ ಆಯಾತ್. ತೇ ತತ್ರ ವಾಸಂ ಅಥ ಚಕ್ರುಃ ಅನೂಚ್ಯ ವೇದಾನ್. ಅಲ್ಲಿ ಏನ್ ಮಾಡಿದ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಏಕಚಕ್ರ ನಗರಕ್ಕೆ ಹೋದರು. ಅಲ್ಲಿ ಅವರು ವಿಪ್ರಕುಮಾರ ರೂಪಾನ್, ಬ್ರಾಹ್ಮಣ ಕುಮಾರರ ವೇಷವನ್ನು ಧಾರಣೆ ಮಾಡಿದ್ರು. ಯಾರು? ಪಾಂಡವರು ಧಾರಣೆ ಮಾಡಿ ಅಲ್ಲಿ ವೇದವ್ಯಾಸ ದೇವರು ಇವರನ್ನ ಒಬ್ಬ ಬ್ರಾಹ್ಮಣಸ್ಯ ಗೃಹೆ, ಒಬ್ಬ ವಿಪ್ರನ ಮನೆಯಲ್ಲಿ ಇವರನ್ನ ಇಡಿಸಿದ್ರು ಅಂತೆ. ಏನಂತ ಹೇಳಿ ಹಿಡಿಸಿದ್ರು? ಏತೆ ಮಮ್ಮ ಶಿಷ್ಯಾಹ, ಈ 5 ಜನ ನನ್ನ ಶಿಷ್ಯರು, ಇವರನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಪಾಂಡವರನ್ನ ಇರಿಸ್ತಾ ಇದ್ದಾರೆ. ಇರಿಸಿ ಹೇಳ್ತಾರೆ, ಕಾಲೇ ಆಯಾಮಿ, ಒಂದು ಸಮಯದಲ್ಲಿ ನಾನು ಬರ್ತೇನೆ, ಯೋಗ್ಯ ಕಾಲ ಬಂದಾಗ, ಬರುವ ಕಾಲ ಬಂದಾಗ ನಾನು ಇಲ್ಲಿಗೆ ವಾಪಸ್ ಬರ್ತೇನೆ.
ಅಲ್ಲಿಯ ತನಕ ನೀವು ಇಲ್ಲೇ ಇರಬೇಕು ಅಂತ ಆ ಪಾಂಡವರಿಗೆ ಹೇಳಿ ತಾವೇನ್ ಮಾಡ್ತಾ ಇದ್ದಾರೆ, ತಾವು ವಾಪಸ್ ಹೊರಟು ಹೋಗಿಬಿಟ್ರು ವೇದವ್ಯಾಸ ದೇವರು. ಪಾಂಡವರು ಏನ್ ಮಾಡಿದರು, ಅಲ್ಲಿಯೇ ಇದ್ದುಕೊಂಡು ವೇದಾನ್ ಅನುಚ್ಯ ಪ್ರತಿನಿತ್ಯವೂ ಕೂಡ ವೇದದ ಪಾರಾಯಣವನ್ನು ಮಾಡ್ತಾ ಅಲ್ಲಿ ವಾಸವಾಗಿದ್ದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆ ತಾವು ಬ್ರಾಹ್ಮಣ ಕುಮಾರರ ವೇಷವನ್ನು ಧಾರಣೆ ಮಾಡಿಕೊಂಡು ಅಲ್ಲಿ ಪ್ರತಿನಿತ್ಯ ವೇದ ಪಾರಾಯಣಾದಿಗಳನ್ನು ಮಾಡ್ತಾ ಪಾಂಡವರು ಏಕಚಕ್ರ ನಗರದಲ್ಲಿ ವಾಸವಾಗಿ ಇದ್ದರು. ಮುಂದೆ ಭಿಕ್ಷಾಂ ಅಟತ್ಸು ಸತತಂ ಪ್ರತಿಹುಂಕೃತೇನ ಭೀಮೋ ವಿಷಾಂಸದನ ಏವ ಗೃಹ ಪ್ರಮಾಣಂ. ಭಾಂಡಂ ಕುಲಾಲ ವಿಹಿತಂ ಪ್ರತಿಗೃಹ್ಯ ಗಚ್ಚತಿ ಆಶಂಕಯಾವಗಮನಸ್ಯ ತಮಾಹ ಧರ್ಮಃ. ಪದಚ್ಛೇದ. ಭಿಕ್ಷಾಂ ಅಟತ್ಸು ಸತತಂ ಪ್ರತಿಹುಂಕೃತೇನ ಭೀಮೋ ವಿಷಾಂ ಸದನೆ ಏವ ಗೃಹ ಪ್ರಮಾಣಂ ಭಾಂಡಂ ಕುಲಾಲ ವಿಹಿತಂ ಪ್ರತಿಗೃಹ್ಯ ಗಚ್ಚತಿ ಆಶಂಕಯ ಅವಗಮನಸ್ಯ ತಂ ಆಹ ಧರ್ಮಃ. ಏಕಚಕ್ರ ನಗರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಪ್ರತಿನಿತ್ಯ ವೇದ ಪಾರಾಯಣಾದಿಗಳನ್ನು ಮಾಡ್ತಾ ಬ್ರಾಹ್ಮಣರ ವೇಷದಲ್ಲಿ ಪಾಂಡವರು ಇದ್ದಾರೆ. ಬ್ರಾಹ್ಮಣರ ವೇಷದಲ್ಲಿ ಯಾಕಿದ್ದಾರೆ ಅಂತಂದ್ರೆ ಮತ್ತೆ ತಾವು ಕ್ಷತ್ರಿಯರ ವೇಷದಲ್ಲಿ ಇದ್ದು ಬಿಟ್ರೆ ಮತ್ತೆ ದುರ್ಯೋಧನನ ಗೂಢಚಾರರಿಗೆ ಗೊತ್ತಾಗುತ್ತೆ ಅಂತ ಆ ವೇಷದಲ್ಲಿ ಇದ್ರು ಅವರು. ಆವಾಗ ಏನ್ ಮಾಡ್ತಾ ಇದ್ರು, ಪ್ರತಿನಿತ್ಯ ಭಿಕ್ಷಾಂ ಅಟತ್ಸು ಪ್ರತಿನಿತ್ಯ ಭಿಕ್ಷೆಯನ್ನು ಬೇಡಿ ಊಟ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ, ಈಗ ಏನಾಗಿದೆ, ಭಿಕ್ಷೆಯನ್ನು ಬೇಡುವರು ಅಂತಂದ್ರೆ ಯಾವುದೋ ಒಂದು ಅಂಗವೈಕಲ್ಯ ಇರುವಂತವ್ರು ಅಥವಾ ಹಿಂದು ಮುಂದೆ ಯಾರು ಗತಿ ಇಲ್ಲದೆ ಇರುವಂತ ಅನಾಥರು ಭಿಕ್ಷೆ ಬೇಡೋದು ಅಂತ ಈಗ ಆಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಭಿಕ್ಷೆ ಬೇಡೋದು ಅಂದ್ರೆ ಅನಾಥರು ಅಂಗವಿಕಲರು ಯಾರೂ ಕೂಡ ಅಲ್ಲ, ಹೊರತು ಜ್ಞಾನಿಗಳು ಭಿಕ್ಷೆಯನ್ನು ಬೇಡ್ತಾ ಇದ್ರು. ಹಿಂದೆ ನಾವು ಕೇಳಿದೆವು, ಯಾರದ್ದು ದ್ರೋಣಾಚಾರ್ಯರ ವೃತ್ತ ಅಂತ, ಅವರದ್ದು ಅಸಂಚಯನ ವೃತ್ತಿ, ಕೂಡಿಡದೇ ಇರುವಂತಹ ವೃತ್ತಿ ಅಂತ. ಹೀಗೆ ಅನೇಕ ವೃತ್ತಿಯಿಂದಾಗಿ ಜ್ಞಾನಿಗಳು ಜೀವನ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಭಿಕ್ಷಾಟನೆಯನ್ನು ಮಾಡಿ ಜೀವನ ಮಾಡುವುದು. ಹಾಗಾಗಿ ಭಿಕ್ಷೆ ಬೇಡೋದು ಅಂದ್ರೆ ಹಿಂದಿನ ಕಾಲದಲ್ಲಿ ಅವ್ರ ಹತ್ರ ದುಡ್ಡಿರ್ಲಿಲ್ಲ, ಕಾಸಿರ್ಲಿಲ್ಲ, ಅಥವಾ ಏನೋ ಅಂಗವೈಕಲ್ಯ ಇತ್ತು, ತಂದೆ ತಾಯಿ ಇರ್ಲಿಲ್ಲ ಅಂತ ಅರ್ಥ ಅಲ್ಲ. ಭಿಕ್ಷೆ ಬೇಡೋದೊಂದು ಧರ್ಮ, ಅದನ್ನು ಯೋಗ್ಯ ರೀತಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ರು. ಹಾಗೆ ಇಲ್ಲೂ ಕೂಡ ಬ್ರಾಹ್ಮಣರ ವೇಷದಲ್ಲಿ ಇರುವಂತಹ ಈ ಒಂದು ಪಾಂಡವರು ಪ್ರತಿನಿತ್ಯವೂ ಕೂಡ ಭಿಕ್ಷಾ ಅಟತ್ಸು ಭಿಕ್ಷಾಟನೆಯನ್ನ ಮಾಡ್ತಾ ಇದ್ರು. ಅಲ್ಲಿ ಭೀಮಸೇನ ದೇವರ ಭಿಕ್ಷೆ ಬೇಡುವಂತಹ ಒಂದು ಪ್ರಸಂಗ ಯಾವ ರೀತಿ ಇತ್ತು ಅಂದ್ರೆ, ಸಾಮಾನ್ಯವಾಗಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾ ಇದ್ರು ಉಳಿದವರು. ಭೀಮಸೇನ ದೇವರ ಕೈಯಲ್ಲಿ ಒಂದು ಮಡಿಕೆ ಇತ್ತು ಅಂತೆ. ಆ ಮಡಿಕೆ ಸೈಜ್ ಎಷ್ಟು ಅಂತಂದ್ರೆ ಗೃಹ ಪ್ರಮಾಣಂ,
ಒಂದು ಮನೆಯ ಸೈಜ್ ಎಷ್ಟಿರುತ್ತಲ್ಲ ಅದರ ಅದರಷ್ಟು ದೊಡ್ಡದಾದಂತಹ ಮಡಿಕೆಯನ್ನು ಹಿಡಿದುಕೊಂಡು ಭೀಮಸೇನ ದೇವರು ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗ್ತಾ ಇದ್ರು. ಭೀಮಃ ಗೃಹ ಪ್ರಮಾಣಂ ಭಾಂಡಂ ಕುಲಾಲ ವಿಹಿತಂ. ಭಾಂಡ ಅಂದ್ರೆ ಪಾತ್ರೆ, ಮಡಿಕೆ. ಗೃಹ ಪ್ರಮಾಣ ಒಂದು ಮನೆಯಷ್ಟು ಗಾತ್ರದ, ಕುಲಾಲ ವಿಹಿತ, ಕುಲಾಲ ಅಂದ್ರೆ ಮಡಿಕೆ ಮಾಡುವಂತಹ ವ್ಯಕ್ತಿ, ಅವನು ಮಾಡಿಕೊಟ್ಟಂತ ಒಬ್ಬ ಮಡಿಕೆ ಮಾಡುವವನು ಇದ್ದ. ಮುಂದೆ ಆ ಶ್ಲೋಕದಲ್ಲಿ ಆ ವಿಚಾರ ಬರುತ್ತೆ. ಒಬ್ಬ ಕುಂಬಾರ ಭೀಮಸೇನ ದೇವರಿಗೆ ಅಂತ ಒಂದು ದೊಡ್ಡ ಮಡಿಕೆಯನ್ನ, ಮನೆಯ ಗಾತ್ರದ ಒಂದು ಮಡಿಕೆಯನ್ನ, ಅದು ಕೂಡ ತನ್ನ ಮನೆಯ ಗಾತ್ರ, ಆ ಕುಂಬಾರನ ಮನೆಯ ಸೈಜ್ ಎಷ್ಟಿತ್ತಲ್ಲ ಅಷ್ಟು ದೊಡ್ಡ ಒಂದು ಮಡಿಕೆಯನ್ನ ಭೀಮಸೇನ ದೇವರಿಗೆ ಅಂತ ನಿರ್ಮಾಣ ಮಾಡಿ ಕೊಟ್ಟಿದ್ದ. ಅಂತಹ ಒಂದು ಮಡಿಕೆಯನ್ನು ಹಿಡಿದುಕೊಂಡು ಭೀಮಸೇನ ದೇವರು ವಿಷಾಂ ಸದನೆ, ವಿಷಾಂ ಅಂದ್ರೆ ವೈಶ್ಯರು, ಅಂದ್ರೆ ಭೀಮಸೇನ ದೇವರು ಕ್ಷತ್ರಿಯರು, ಹಾಗಾಗಿ ತಮಗಿಂತ ವರ್ಣದಲ್ಲಿ ಎತ್ತರದವರು ಯಾರು, ಬ್ರಾಹ್ಮಣರು, ಅವರ ಮನೆಗೆ ಹೋಗಿ ಭಿಕ್ಷೆ ಬೇಡಬಾರ್ದು ಅಂತ ಧರ್ಮ ಇರೋದು. ತಮಗೆ ಸಮಾನರಾದವರಲ್ಲೂ ಭಿಕ್ಷೆಯನ್ನು ಬೇಡಬಾರ್ದು, ತಮಗಿಂತ ಕೆಳಗಿನವರಿಗೆ ಭಿಕ್ಷೆ ಬೇಡಬೇಕು. ಹಾಗಾಗಿ ಕ್ಷತ್ರಿಯರಾದಂತಹ ಭೀಮಸೇನ ದೇವರು ಬ್ರಾಹ್ಮಣರ ಮನೆಗೂ ಭಿಕ್ಷೆ ಬೇಡಲಿಕ್ಕೆ ಹೋಗ್ಲಿಲ್ಲ, ಕ್ಷತ್ರಿಯರ ಮನೆಗೂ ಹೋಗ್ಲಿಲ್ಲ, ವಿಷಾಂ ಸದನೆ ವೈಶ್ಯರ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ರು ಅಂತ. ಅದು ಕೂಡ ಹೇಗೆ, ಹಿಂದೆ ನಾವು ಭೀಮಸೇನ ದೇವರ ಶುದ್ಧವಾದಂತಹ ಭಾಗವತ ಧರ್ಮದ ಬಗ್ಗೆ ಕೇಳಬೇಕಾದ್ರೆ ಕರವತ್ ವೈಶ್ಯತೋ ಗೃಹೀತ್ ಅಂತ ಯಾವತ್ತೂ ಕೂಡ ಹೋಗಿ ದೇಹಿ ಅಂತ ಕೈ ಬೇಡಲಿಲ್ಲ. ವೈಶ್ಯರ ಹತ್ತಿರ ಕರವತ್ ಟ್ಯಾಕ್ಸ್ ಅನ್ನ ವಸೂಲಿ ಮಾಡುವಂತೆ ಹುಂಕಾರೇಣ ಪ್ರತಿ ಹುಂಕೃತೇನ ಮನೆ ಹತ್ತಿರ ಆ ದೊಡ್ಡ ಗಡಿಗೆಯನ್ನು ಹಿಡಿದುಕೊಂಡು ಹೋಗಿ ಅಂತ ಹುಂಕಾರವನ್ನು ಹಾಕಿದರೆ ಅವರು ತಂದು ಭಿಕ್ಷೆಯನ್ನು ಹಾಕ್ತಾ ಇದ್ರು. ಹೀಗೆ ಪ್ರತಿನಿತ್ಯ ಆಗ್ತಾ ಇತ್ತು. ಇದನ್ನು ಕಂಡಂತಹ ಯುಧಿಷ್ಠಿರ ಪ್ರತಿಗೃಹ್ಯ ಗಚ್ಚತಿ ಆಶಂಕೆಯ, ಅವನಿಗೊಂದು ಡೌಟ್ ಬಂತು, ಹೆದರಿಕೆ ಆಯ್ತು. ಏನಂತ, ಭೀಮಸೇನ ಈ ರೀತಿಯಾಗಿ ಹುಂಕಾರವನ್ನು ಮಾಡಿ, ಭೀಮಸೇನ ದೇವರ ಹುಂಕಾರ ಅಂದ್ರೆ ಎಷ್ಟು ದೊಡ್ಡದಾಗಿರುವಂತ ನಾವು ಚಿಂತನೆ ಮಾಡಬೇಕು. ಇಂತಹ ಹುಂಕಾರವನ್ನು ಹಾಕಿಕೊಂಡು ಊರೆಲ್ಲ ತಿರುಗ್ತಾ ಇದ್ರೆ ಜನರಿಗೆ ಏನಂತ ಡೌಟ್ ಬರುತ್ತೆ, ಇವರು ಪಾಂಡವರೇ ಇರಬೇಕು ಅಥವಾ ದುರ್ಯೋಧನಾದಿಗಳ ಸ್ಪೈಗಳು, ಗೂಢಚಾರರೇನಾದ್ರು ಇಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇಷ್ಟು ಭಯಂಕರವಾದಂತಹ ಗರ್ಜನೆ ಇದೆ ಅಂದ್ರೆ ಇದು ಭೀಮಸೇನದೇ ಆಗಿರುತ್ತೆ ಅಂತ. ಭೀಮಸೇನ ದೇವರ ಗರ್ಜನೆಯ ಮೂಲಕ ಇಲ್ಲಿ ವಾಸವಾಗಿರುವಂತಹ 5 ಜನರು ಕೂಡ ಇವರು ಬ್ರಾಹ್ಮಣರಲ್ಲ, ಪಾಂಡವರಾಗಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಎನ್ನುವಂತಹ ಶಂಕೆಯಿಂದಾಗಿ ಧರ್ಮ ತಮಾಹ ಯುಧಿಷ್ಠಿರ ಭೀಮಸೇನ ದೇವರಿಗೆ ಒಂದು ಮಾತನ್ನ ಹೇಳಿದ ಅಂತ. ಒಟ್ಟು ತಾತ್ಪರ್ಯ ಎಷ್ಟು, ಪ್ರತಿನಿತ್ಯವೂ ಕೂಡ ಭಿಕ್ಷೆಯನ್ನು ಬೇಡೈ ಊಟವನ್ನು ಮಾಡ್ತಾ ಇದ್ರು. ಭೀಮಸೇನ ದೇವರು ಒಬ್ಬ ಕುಂಬಾರನ ಮನೆಯ ಗಾತ್ರದ ಮಡಿಕೆಯನ್ನು ಹಿಡಿದುಕೊಂಡು ಪ್ರತಿನಿತ್ಯ ಹುಂಕಾರದಿಂದಾಗಿ ವೈಶ್ಯರ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡ್ತಾ ಇದ್ರು. ಆ ಸಂದರ್ಭದಲ್ಲಿ ಭೀಮನ ಹುಂಕಾರದಿಂದಾಗಿ ನಾವು ಪಾಂಡವರು ಎನ್ನುವಂತಹ ವಿಚಾರ ದುರ್ಯೋಧನಿಗೆ ಗೊತ್ತಾದೀತು ಎನ್ನುವಂತಹ ಭಯದಿಂದಾಗಿ ಭೀಮಸೇನ ದೇವರಿಗೆ ಒಂದು ಮಾತನ್ನ ಯುಧಿಷ್ಠಿರ ಹೇಳಿದ. ಏನಂತ, ಸ್ಥೂಲಂ ಹಿ ಸದ್ಮ ಪೃಥಿವೀ ಸಹಿತಂ ತ್ವರಕ್ಷ ಉದ್ಧತ್ಯ ವನ್ಹಿ ಮುಖತಃ ತು ತದೇಕ ದೋಷ್ಣ. ಕೆಲವೊಂದು ಪಾಠದಲ್ಲಿ ತದು ಚೈಕ ದೋಷ್ಣ ಅಂತ ಇದೆ, ಎರಡೂ ಆಗುತ್ತೆ. ಭಾಂಡಂ ತದರ್ಥ ಮುರು ಕುಂಭಕರೇಣ ದತ್ತಂ
ಭಿಕ್ಷಾಂ ಚ ತೇನ ಚರಸಿ ಪ್ರತಿಹುಂಕೃತೇನ. ಪದಚ್ಛೇದ. ಸ್ಥೂಲಂ ಹಿ ಸದ್ಮ ಪೃಥಿವೀ ಸಹಿತಂ ತು ಅರಕ್ಷ ಉದ್ಧೃತ್ಯ ವಕ್ನಿಮುಖತಃ ತು ತತ್ ತದಾ ಏಕದೋಷ್ಣ ಭಾಂಡಂ ತದರ್ಥಂ ಉರು ಕುಂಭಕರೇಣ ದತ್ತಂ ಭಿಕ್ಷಾಂ ಚ ತೇನ ಚರಸಿ ಪ್ರತಿಹುಂಕೃತೇನ. ಭೀಮಸೇನ ದೇವರು ಒಂದು ದೊಡ್ಡ ಮನೆಯ ಗಾತ್ರದ ಒಂದು ಪಾತ್ರೆಯನ್ನು ಹಿಡಿದುಕೊಂಡು ಯಾಕೆ ಭಿಕ್ಷಾಟನೆ ಮಾಡ್ತಾ ಇದ್ರು ಅಂದ್ರೆ ಅದಕ್ಕೆ ಧರ್ಮರಾಜನ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಸಲ ಏಕಚಕ್ರ ನಗರದಲ್ಲಿ ಪಾಂಡವರು ವಾಸವಾಗಿದ್ರು. ವಾಸವಾದಾಗ ಏನಾಯ್ತು, ಒಬ್ಬ ಕುಂಬಾರನ ಮನೆಗೆ ವನ್ಹಿ ಮುಖತಃ ಬೆಂಕಿ ಬಿತ್ತು. ಬೆಂಕಿ ಬಿದ್ದಾಗ ಬರೀ ಕುಂಬಾರನ ಜೀವ ಉಳಿಸೋದು ಮಾತ್ರ ಅಲ್ಲ, ಕುಂಬಾರನಿಗೆ ಮನೆಯೂ ಅಷ್ಟೇ ಪ್ರಧಾನವಾದದ್ದು. ಹಾಗಾಗಿ ಆ ಮನೆಯನ್ನು ಉಳಿಸಬೇಕು, ಕುಂಬಾರನ್ನು ಉಳಿಸಬೇಕು ಅಂತ ಭೀಮಸೇನ ದೇವರು ಏನ್ ಮಾಡಿದ್ರು, ಪೃಥಿವೀ ಸಹಿತಂ ಸದ್ಮ. ಸದ್ಮ ಅಂದ್ರೆ ಮನೆ, ಅಂದ್ರೆ ನೆಲದ ಜೊತೆಗೆ ಆ ಮನೆಯನ್ನು ಎತ್ತಿ ಬಿಟ್ರು ಅಂತ. ಬರೀ ಮನೆಯನ್ನು ಅಲ್ಲ, ಅದರೊಂದು ಇವತ್ತು ನಾವು ಬೇಸ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನೆಲವನ್ನು ಜೊತೆಗೆ ಹಿಡಿದುಕೊಂಡು ಆ ಮನೆಯನ್ನೇ ಪೂರ್ತಿ ಎತ್ತಿ ಬಿಟ್ರು. ಕುಂಬಾರನ ಮನೆಯನ್ನ ಬೆಂಕಿಯಿಂದ ರಕ್ಷಣೆ ಮಾಡಬೇಕು ಅಂತ ಸದ್ಮ. ಸದ್ಮ ಅಂದ್ರೆ ಮನೆ. ಸ್ಥೂಲ ದೊಡ್ಡ ಮನೆ, ಸಣ್ಣ ಪುಟ್ಟ ಮನೆ ಅಲ್ಲ. ಹೀಗೆ ಆ ಕುಂಬಾರನ ಮನೆಯನ್ನ ನೆಲದಿಂದ ಸಹಿತವಾಗಿ ಎತ್ತಿ ರಕ್ಷಣೆ ಮಾಡಿದರು. ತದಾ ಏಕದೋಷ್ಣ. ಎತ್ತಿದ್ ಹೇಗೆ ಏನೋ ಭಾರಿ ಎರಡು ಕೈಲಿ ಹಿಡಿದುಕೊಂಡು ಎತ್ತಿದ್ರ ಅಂತಂದ್ರೆ ಇಲ್ಲ, ಏಕದೋಷ್ಣ ಒಂದೇ ಕೈಯಿಂದಾಗಿ. ಹಿಂದೆ ನಾವು ರಾಮಾಯಣದ ಪ್ರಸಂಗದಲ್ಲಿ ನೋಡಿದ್ವಿ, ಹನುಮಂತ ದೇವರು ಕಪಿಗಳನ್ನು ಉಳಿಸಬೇಕು ಅಂತ ಆ ಸಂಜೀವಿನಿ ಪರ್ವತವನ್ನ, ದೊಡ್ಡ ಪರ್ವತವನ್ನೇ ಹೊತ್ತುಕೊಂಡಂತಹ ಆ ಒಂದು ವಾಯುದೇವರಿಗೆ ಈ ಮನೆ ಯಾವ್ದ ವಿಚಾರವೇ ದೊಡ್ಡ ವಿಚಾರವೇ ಅಲ್ಲ. ಹಾಗಾಗಿ ಆ ದೊಡ್ಡ ಕುಂಬಾರನ ಮನೆಯನ್ನ ಏಕದೋಷ್ಣ ಒಂದು ಕೈಯಿಂದ ಎತ್ತಿ ಅವಳನ್ನ ರಕ್ಷಣೆ ಮಾಡಿದರು. ಆವಾಗ ಕುಂಬಾರನಿಗೆ ಭಾರಿ ತುಂಬಾ ಸಂತೋಷ ಆಯ್ತು, ನನ್ನ ಜೀವನ ಉಳಿಸಿದ, ನನ್ನ ಹೆಂಡತಿ ಮಕ್ಕಳು ಉಳಿಸಿದೆ ಅಂತ. ಭೀಮನಿಗೆ ಪ್ರತಿಯಾಗಿ ಏನನ್ನಾದ್ರೂ ಕೊಡಬೇಕು. ತಾನೊಬ್ಬ ಕುಂಬಾರ, ಏನ್ ಕೊಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಅವನಿಗೆ ಆಲೋಚನೆ ಬಂತು ಅಂತೆ, ನನ್ನ ಪ್ರಾಣವನ್ನ ನನ್ನ ಮನೆಯನ್ನ ಉಳಿಸಿದಂತಹ ಈ ಭೀಮನಿಗೆ ಒಂದು ಮಡಿಕೆಯನ್ನು ಕೊಡೋಣ ಅಂತ. ಮಡಿಕೆ ಸಣ್ಣ ಪುಟ್ಟ ಮಡಿಕೆ ಕೊಟ್ರೆ ಭೀಮಸೇನ ದೇವರು ಮಾಡಿದಂತ ಉಪಕಾರಕ್ಕೆ ಅದು ಸರಿ ಆಗೋದಿಲ್ಲ. ಹಾಗಾಗಿ ಅವನೇ ಮಾಡಿದ, ತದರ್ಥಂ ಉರು ಕುಂಭಕರೇಣ ದತ್ತಂ. ತನ್ನ ಮನೆಯಷ್ಟು ದೊಡ್ಡದಾದಂತಹ ತನ್ನ ಮನೆಯನ್ನ ಎತ್ತಿ ನಮ್ಮನ್ನು ಉಳಿಸಿದ್ದಾರೆ. ಹಾಗಾಗಿ ತನ್ನ ಮನೆಯ ಗಾತ್ರದ ಭಾಂಡಂ ಪಾತ್ರೆಯನ್ನ, ಮಡಿಕೆಯನ್ನ ಕುಂಭಕರೇಣ ದತ್ತಂ. ಕುಂಭಕರ ಅಂದ್ರೆ ಕುಂಬಾರ, ಕುಂಭ ಅಂದ್ರೆ ಮಡಿಕೆ, ಅದನ್ನು ಕರ ಅಂದ್ರೆ ಮಾಡುವವನು, ಕುಂಭಕರ ಅಂತ. ಬಹುಶಃ ಅದೇ ಪದ ಕನ್ನಡದಲ್ಲಿ ಕುಂಬಾರ ಅಂತ ಆಗಿರುತ್ತೆ. ಕುಂಭಕರ ಅದು ಬಾಯಲ್ಲಿ ಚೇಂಜ್ ಆಗಿ ಕುಂಬಾರ ಅಂತ ಆಗಿದೆ. ಹೀಗೆ ಅವನು ಕೊಟ್ಟಂತಹ ಪಾತ್ರೆಯನ್ನ ನೀನು ಹಿಡಿದುಕೊಂಡು ಪ್ರತಿಹುಂಕೃತೇನ, ಹುಂಕಾರವನ್ನು ಮಾಡ್ತಾ, ತೇನ ಭಿಕ್ಷಾಂ ಚರಸಿ, ಆ ಒಂದು ಮಡಿಕೆಯಿಂದಾಗಿ ನೀನೇನ್ ಮಾಡ್ತಾ ಇದ್ದೀಯಾ, ಭಿಕ್ಷಾಂ ಚರಸಿ, ಭಿಕ್ಷಾಟನೆ ಮಾಡ್ತಾ ಇದ್ದೀಯಾ ಅಂತ ಅವನ ಮುಂದೆ ಹೇಳ್ತಾನೆ ಧರ್ಮರಾಜ. ಒಟ್ಟು ತಾತ್ಪರ್ಯ ಇಷ್ಟು, ಒಬ್ಬ ಕುಂಬಾರನ ಮನೆಗೆ ಬೆಂಕಿ ಬಿದ್ದಾಗ ಅವನನ್ನ ಮತ್ತು ಮನೆಯನ್ನ ರಕ್ಷಣೆ ಮಾಡಬೇಕು ಅಂತ ಭೀಮಸೇನ ದೇವರು ನೆಲದೊಟ್ಟಿಗೆ ಆ ಮನೆಯನ್ನೇ ಎತ್ತಿದಾಗ ಆ ಕುಂಬಾರ ಅವರಿಗೆ ಪ್ರತಿಯಾಗಿ ತಾನೇನ್ ಮಾಡಿದ, ಆ ಮನೆಯ ಗಾತ್ರದ ಒಂದು ದೊಡ್ಡ ಮಡಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟ. ಆ ಒಂದು ಮಡಿಕೆಯ ಮೂಲಕವೇನೆ ಪ್ರತಿನಿತ್ಯ ಭೀಮಸೇನ ದೇವರು ಭಿಕ್ಷೆಯನ್ನ ಬೇಡ್ತಾ ಇದ್ರು. ಹಾಗಾಗಿ ನೀನು ಹುಂಕಾರದಿಂದಾಗಿ ಇದನ್ನ ಮಾಡಿದರೆ ನಮಗೆ ದುರ್ಯೋಧನಾದಿಗಳಿಗೆ ನಾವು ಇದ್ದಂತಹ ಸ್ಥಳ ಗೊತ್ತಾಗುತ್ತೆ ಅನ್ನುವಂತ ಹೆದರಿಕೆ ಧರ್ಮರಾಜನಿಗೆ ಇತ್ತು ಅಂತ. ಮುಂದೆ ಧರ್ಮಸ್ಯತೆ ಸುನೀಯತೆ.
ಬಲತಶ್ಚ ಬೋಧೋ ಭೂಯಾತ್ ಸುಯೋಧನ ಜನಸ್ಯ ತಥೋ ಭಯಂ ಮೇ. ಮಾತ್ರ ಸಹೈವ ವಸ ಫಲ್ಗುಣ ಪೂರ್ವಕೈಃ ತ್ವಂ ಆನೀತಮೇವ ಪರಿಭುಂಕ್ಷ್ವ ನತು ವ್ರಜೇಥಾಹ. ಪದಚ್ಛೇದ. ಧರ್ಮಸ್ಯ ತೇ ಸುನಿಯತೇಃ ಬಲತಃ ಚ ಬೋಧಃ ಭೂಯಾತ್ ಸುಯೋಧನ ಜನಸ್ಯ ತತಃ ಭಯಂ ಮೇ. ಮಾತ್ರ ಸಹ ಏವ ವಸ ಫಲ್ಗುಣ ಪೂರ್ವಕೈಃ ತ್ವಂ ಆನೀತಂ ಏವ ಪರಿಭುಂಕ್ಷ್ವ ನ ತು ವ್ರಜೇಥಾಹ. ಧರ್ಮರಾಜ ಹೇಳ್ತಾ ಇದ್ದಾನೆ, ನಿನ್ನ ಧರ್ಮಸ್ಯ ಸುನಿಯತೆ, ನಿನ್ನ ಧರ್ಮನಿಷ್ಠೆ, ಭೀಮಸೇನನ ಧರ್ಮನಿಷ್ಠೆ ಅಪಾರವಾದಂತಹ ಧರ್ಮನಿಷ್ಠೆ. ಹಾಗಾಗಿ ನಿನ್ನ ಧರ್ಮನಿಷ್ಠೆಯನ್ನು ನೋಡಿ, ಅರ್ಥಾತ್ ಅವರ ಮನೆ ಮುಂದೆ ಹೋಗಿ ಹುಂಕಾರದಿಂದಾಗಿ ಕೇಳ್ತಾ ಇದ್ದೀಯ ಅಂದ್ರೆ ಇವನು ಭೀಮನಿ ಅಂತ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಬಲತಶ್ಚ, ಒಂದು ಮನೆಯ ಗಾತ್ರದ ಮಡಿಕೆಯನ್ನು ಹೊತ್ತುಕೊಂಡು ಬರ್ಬೇಕಂದ್ರೆ ಅಪಾರ ಬಲ ಇರಬೇಕು. ಆ ಬಲವನ್ನು ನೋಡಿ ಗೊತ್ತಾಗುತ್ತೆ ಇವನು ಭೀಮ ಅಂತ. ಹಾಗಾಗಿ ನಿನ್ನ ಧರ್ಮನಿಷ್ಠೆ, ನಿನ್ನ ವಿಚಿತ್ರವಾದಂತಹ ಆ ಪರಾಕ್ರಮ, ಇದನ್ನು ನೋಡಿ ಏನಾಗುತ್ತೆ, ಸುಯೋಧನ ಜನಸ್ಯ, ದುರ್ಯೋಧನನ ಗೂಢಚಾರಿಗಳು ಎಲ್ಲ ಕಡೆ ಇರ್ತಾರೆ. ಹಾಗಾಗಿ ಆ ದುರ್ಯೋಧನನ ಗೂಢಚಾರಿಗಳಿಗೆ ಗೊತ್ತಾಗುತ್ತೆ ಇಷ್ಟೆಲ್ಲಾ ಮಾಡ್ತಾ ಇದ್ದಾನೆ ಅಂದ್ರೆ ಇವನು ಭೀಮನೇ ಆಗಿರ್ತಾನೆ ಅಂತ. ಹಾಗಾಗಿ ಏನಾಗುತ್ತೆ, ಬೋಧ ಭೂಯಾತ್, ದುರ್ಯೋಧನನ ಜನರಿಗೆ ನಮ್ಮ ಬಗ್ಗೆ ಗೊತ್ತಾಗಬಹುದು. ಅದರಿಂದಾಗಿ ನನಗೆ ಮೇ ಭಯಂ, ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಹಾಗಾಗಿ ಆ ರೀತಿಯಾಗಿ ಮಾಡೋದು ಬೇಡ. ನೀನೇನ್ ಮಾಡು, ಮಾತ್ರ ಸಹ ಏವ ವಸ, ಮನೆಯಲ್ಲಿ ನೀನು ಅಮ್ಮನೊಟ್ಟಿಗೆ ಕುಂತಿಯೊಟ್ಟಿಗೆ ಆರಾಮಾಗಿ ಇರು. ಈ ಭಿಕ್ಷೆ ಬೆಳಲಿಕ್ಕೆ ಬರ್ಲಿಕ್ಕೆ ಹೋಗ್ಬೇಡ. ಮತ್ತೆ ಭಿಕ್ಷೆ ಹೇಗೆ ಅಂತಂದ್ರೆ ಫಲ್ಗುಣ ಪೂರ್ವಕೈಹಿ ಆನೀತಂ. ಫಲ್ಗುಣ ಅಂದ್ರೆ ಅರ್ಜುನ, ಅರ್ಜುನ ಮುಂತಾದಂತಹ ನಾವೆಲ್ಲರೂ ಕೂಡ ಸೇರಿಕೊಂಡು ಭಿಕ್ಷೆಯನ್ನ ಬೇಡ್ತೇವೆ. ಭಿಕ್ಷೆ ಬೇಡಿ ನಿನಗೆ ತಂದು ಹಾಕ್ತೇವೆ. ನೀನು ಮತ್ತು ಅಮ್ಮ ಒಟ್ಟಿಗೆ ಏರಿ ಆನೀತಮೇವ ಪರಿಭುಂಕ್ಷ, ನಾವು ತಂದು ಕೊಟ್ಟಿದ್ದನ್ನ ಆರಾಮವಾಗಿ ಊಟ ಮಾಡು, ನಿನಗೆ ಎಷ್ಟು ಬೇಕೋ ಅಷ್ಟು ತಂದು ಕೊಡ್ತೇವೆ. ನತೂ ವ್ರಜೇತಃ, ದಯವಿಟ್ಟು ನೀನು ಮಾತ್ರ ಭಿಕ್ಷೆ ಬೇಡಲಿಕ್ಕೆ ಹೋಗಬೇಡ. ನೀನು ಇವತ್ತು ಭಿಕ್ಷೆ ಬೇಡಲಿಕ್ಕೆ ಅಂತ ಹೋದರೆ ಅದು ನಮ್ಮ ಎಲ್ಲರ ಪ್ರಾಣಕ್ಕೆ ಸಂಚಕಾರ ಬಂದಂತೆ. ದುರ್ಯೋಧನಾದಿಗಳಿಗೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಇಷ್ಟು ವಿಶಿಷ್ಟವಾದಂತಹ ಧರ್ಮಾಚರಣೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಭೀಮನೇ ಅಂತ. ಹಾಗಾಗಿ ಸರ್ವಥಾ ನೀನು ಹೋಗಬೇಡ, ನಾವೆಲ್ಲರೂ ಕೂಡ ಭಿಕ್ಷೆ ಬೇಡಿ ತರ್ತೇವೆ ಅನ್ನವನ್ನ, ನೀನು ಅದನ್ನು ಮನೆಯಲ್ಲಿ ಇದ್ದುಕೊಂಡು ಸ್ವೀಕಾರ ಮಾಡು, ತಾಯಿಯೊಟ್ಟಿಗೆ ಇರು, ನೀನು ಬರಬೇಡ ಅಂತ ಭೀಮಸೇನ ದೇವರಿಗೆ ಧರ್ಮರಾಜ ಹೇಳಿದ. ಮತ್ತೆ ಮುಂದೆ ಆ ಉಳಿದ 4 ಜನ ಯಾವ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡ್ತಾ ಇದ್ರು ಎನ್ನುವಂತಹ ವಿಚಾರವನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.